ಎರಡು ತಿರಿ ಕಟ್ಟಿದ್ರಿ. ಎರಡು ಕಟ್ಟಿದ್ರ? ಹೌದು. ನಮ್ಮ ಮದುವೆ ಐತಿದ್ರಿ ತಿರಿ ಕಟ್ಟಿದ್ವಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿಂದು ಬಂದಿದ್ದೇನೆ ಕೂಡ್ಲಿ ಉಡುಪರ ಮನೆಗೆ, ಅಂದರೆ ಬಾರ್ಕೂರಿನ ಸಮೀಪ ಇರುವಂಥ ಕೂಡ್ಲಿಯ ಉಡುಪರ ಮನೆಗೆ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ ಅಂದರೆ ಅವರು ತಿರಿ ಕಟ್ಟುವಂಥ ಒಂದು ವಿಧಾನ ಇದೆ. ಅವರು ಬಹಳಷ್ಟು ವರ್ಷಗಳಿಂದ ತಿರಿ ಕಟ್ಟಿಕೊಂಡು ಬರ್ತಾರೆ. ಈ ತಿರಿ ಕಟ್ಟುವುದಂದರೆ ಏನು ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಸಿಟಿ ಏರಿಯಾದಲ್ಲಿರುವವರಿಗೆ ಇದು ಗೊತ್ತಿರೋದಿಲ್ಲ. ಹಳ್ಳಿಯವರಿಗೆ ಗೊತ್ತಿದೆ. ಈಗ ಹಲವಾರು ಕಡೆ ಈ ತಿರಿ ಕಟ್ಟುವ ವಿಧಾನ ನಶಿಸಿ ಹೋಗಿದೆ ಅಂತ ಯಾರೂ ಮಾಡ್ತಾ ಇಲ್ಲ ಮನೆಯಲ್ಲಿ. ಅದಕ್ಕಾಗಿ ಸಮಯವನ್ನು ಅಂದರೆ ವ್ಯಯಿಸ್ತಿಲ್ಲ, ಯಾರಿಗೂ ಈಗ ಟೈಮ್ ಇಲ್ಲ, ಆ ರೀತಿಯಾಗಿದೆ. ಆದರೆ ಇವರು ಬಹಳಷ್ಟು ವರ್ಷಗಳಿಂದ ಇವರ ತಂದೆಯವರು ಹೀಗೆ ಬಹಳಷ್ಟು ವರ್ಷಗಳಿಂದ, ಎಷ್ಟು ವರ್ಷದಿಂದ ಅವರಿಗೆ ಗೊತ್ತಿಲ್ಲ, ಅಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದಾರೆ ತಿರಿ ಕಟ್ಟುವಂಥ ಒಂದು ಸಂಪ್ರದಾಯ. ಈ ತಿರಿ ಕಟ್ಟು ಅಂದರೆ ಏನು ಎನ್ನುವುದನ್ನು ನೋಡೋಣ ಬನ್ನಿ. ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಲಿಕ್ಕಿದ್ದಾರೆ ಉಡುಪರ ಮನೆಯ ಶ್ರೀನಿವಾಸ ಉಡುಪರು. ಅವರೊಂದಿಗೆ ಮಾತಾಡೋಣ, ಆ ತಿರಿ ಕಟ್ಟುವ ವಿಧಾನವನ್ನು ತಿಳಿಯೋಣ. ಬನ್ನಿ ಹೋಗೋಣ. ಬಿಸಿಲು ಬಂದ್ರೆ ಹೊಡಿತೆ. ಹೌದೌದೌದು. ಇದೀಗ ನೀವು ಇದು ಒಡೆಯಕ್ಕಾಗ ಅಂತ ಮಾಡುದಾ? ಹೌದೌದು. ನೀರು ಮಳೆ ಬಂದ್ರೆ ಶೇಡ್ ಕಾಯ್ತಲ್ಲ. ಹೌದು. ಇದು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ನೀವು ಈ ತರ ತಿರಿ ಕಟ್ಟುದು? ನೆನ್ಪಿತ್ತ? ನಾ ಮದ್ವೆ ಆಯ್ಕಿದೆ ಇವಾಗ ಕಟ್ತಾ ಇದ್ರಿ. ಮದುವೆಗಿಂತ ಮೊದ್ಲೆ ಎರಡು ತಿರಿ ಕಟ್ಟಿದ್ರಿ. ಎರಡು ಕಟ್ಟಿದ್ರ? ಹೌದು. ನಾ ಮದ್ವೆ ಆಯ್ಕಿದೆ ತಿರಿ ಕಟ್ಟಿದ್ರಿ. ಆಗ್ಲಿ, ತುಂಬಾ ವರ್ಷ ಆಯ್ತಂಗ. ಅದ್ರ ಮೊದ್ಲಿಂದ ನಡ್ಕೊಂಡು ಬರ್ತಿದ್ದೆ ಪದ್ಧತಿ ಎಲ್ಲ. ಬೆಣ್ತಕ್ಕಿದ್ ಬೇರೆ, ಕೊಚ್ಚಕ್ಕಿದ್ ಬೇರೆ. ಇದೀಗ ಕಟ್ಟಿದ್ದು ಇದು ಬೆಣ್ತಕ್ಕಿದೆ, ಕೊಚ್ಚಕ್ಕಿದೆ. ಇದು ಕೊಚ್ಚಕ್ಕಿ, ಬೆಣ್ತಕ್ಕಿ. ಈಗ ಬೆಣ್ತಕ್ಕಿ ಮಾಡುದಿಲ್ಲ ಮನೇಲಿ. ಇಲ್ಲ ಕೊಚ್ಚಕ್ಕಿ ಜಾಸ್ತಿ. ಮೊದ್ಲು ಹೆಂಗಸರು ತೊಳಿತಾ ಇದ್ರೆ ಆತೆ. ಆಗ್ಲಿ ಅಮ್ಮ. ವೀಕ್ಷಕರೇ, ಕೂಡ್ಲಿಯ ಜನಾರ್ದನ ಉಡುಪರ ಪತ್ನಿ ಗಂಗಾ ಭಾಗೀರಥಿ ಅಮ್ಮ ಅವರು ನೋಡಿ ತಿರಿಯ ಕೆಲಸವನ್ನು ಮಾಡ್ತಿದ್ದಾರೆ. 86 ವರ್ಷದ ಗಂಗಾ ಭಾಗೀರಥಿ ಅಮ್ಮನವರು ಚಟುವಟಿಕೆಯಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ ಕೂಡ್ಲಿಯ ಶ್ರೀನಿವಾಸ ಉಡುಪರು. ಅವರ ಒಂದು ವಿಶೇಷತೆ ಏನಂದರೆ ಅವರು ಕೃಷಿಕರು. ನಾನೊಂದು ವಿಡಿಯೋ ಮಾಡಿದ್ದೆ ಅವರ ಬಗ್ಗೆ. ಈಗ ನಾನು ಬಂದದ್ದು ಯಾಕಂದರೆ ಅವರ ಮನೆಯಲ್ಲಿ ಸುಂದರವಾದಂಥ ತಿರಿ ಕಟ್ಟೋದು ಅಂತ ಹೇಳ್ತಾರೆ. ಆ ತಿರಿಯನ್ನು ಕಟ್ಟಿ ಇಟ್ಟಿದ್ದಾರೆ. ಅದರ ಬಗ್ಗೆ ಒಂದೆರಡು ಮಾತು, ಮತ್ತು ತಿರಿ ಕಟ್ಟುವ ವಿಧಾನ ಹೇಗೆ ಅದನ್ನು ಕೂಡ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಮೊದಲಿಗೆ ಅವರಿಗೆ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇದು ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀವಿ ಸರ್ ನಿಮ್ಗೆ ಗೊತ್ತಿದ್ದಾಗೆ? ಸಾಧಾರಣ ತಲಾಂತರದಿಂದ ಪರಂಪರೆಯಿಂದ ಬಂದಂಥದ್ದು. ಇನ್ನು ನಾವು ಅದನ್ನ ಬೇಡ ಅಂತ ಬಿಡಲಿಲ್ಲ. ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತದೆ. ಮುಂಚೆ ನನ್ನ ತಂದೆ ಕಾಲದಲ್ಲಿ ಬೆಳತಕ್ಕಿ ಎಲ್ಲ ಮನೇಲೇ ಮಾಡುದು. ಆ ಕಾಲದಲ್ಲಿ ಬೆಳತಕ್ಕಿ ಅಂದ್ರೆ ಸಣ್ಣ ತಿರಿ, ಬೆಳತಕ್ಕಿ ಭತ್ತ ಒಂದು ತಿರಿ, ಮತ್ತೆ ಕೊಚ್ಚಕ್ಕಿ ಭತ್ತ ಅಂತ ಎರಡು. ಅಂದ್ರೆ ಕೆಂಪು ಅಕ್ಕಿ ಆಗುದೆಲ್ಲ ಕೊಚ್ಚಕ್ಕಿ ಮಾಡ್ತಿದ್ದೆ. ಬೆಳತಿಗೆ ಬೇಕನ್ಕಂಡು ಬೆಳತಕ್ಕಿಗೆ ಅದಕ್ಕೆ ಸಪರೇಟ್ ನೆಲ್. ಈಗ ಎಲ್ಲ ಸಿಂಗಲ್ ಒಂದೇ ನೆಲ್ಲ. ಮುಂಚೆ ಆಗಲ್ಲ, ಬೆಳತಕ್ಕಿಗೆ ಬೇರೆ ಇದಕ್ಕೆ ಬೇರೆ ಅಂತ ಮಾಡ್ತಿತ್ತು. ಎರಡು ತಿರಿ ಕಟ್ತಿತ್ತು. ಆದ್ರೆ ಮುಂಚೆ ಇಷ್ಟು ಭತ್ತ ಬೆಳಿತಿರಲ್ಲ, ಸ್ವಲ್ಪ ಕಮ್ಮಿ. ಅಂದ್ರೆ ಹಿಂದಿನ ತಳಿ ಅದ್ರ ಲೆಕ್ಕಕ್ಕಿಂತ ಹೆಚ್ಚ ನೀವು ಎಷ್ಟು ಹಾಕಿರೂ ವ್ಯವಸ್ಥೆ ಮಾಡಿದ್ರು ಒಂದೇ ಲೆಕ್ಕ ಹೊರತು ಹೆಚ್ಚು ಆಗ್ತಿರ್ಲಿಲ್ಲ. ಅಂದ್ರೆ ಈ ತಿರಿ ಕಟ್ಟುವಾಗ ಇದ್ರೊಳಗೆ ಎಷ್ಟು ಭತ್ತ ಇರ್ತದೆ? ಕಾರಣ ಇದೊಂದು 70ರಿಂದ 75 ಕ್ವಿಂಟಾಲ್ ಇರ್ಬೋದು. 25 ಕ್ವಿಂಟಲ್ ಇದೆ. ಮುಂಚೆ 120-135 ಕ್ವಿಂಟಾಲ್ ಇದು ಒಂದೇ ತಿರಿ. ನಾನು ಈಗ ಸ್ವಲ್ಪ ಈ ವೆರೈಟಿ ಹೆಚ್ಚು ಮಾಡೋಕೆ ಒಂದೇ MO4 ಅಂತ ಈಗ ಹೆಚ್ಚಿಗೆ ಪ್ರಚಲಿತ ತಳಿ, ಅದನ್ನು ಮಾತ್ರ ಇದ್ರಲ್ಲಿ ಸಪರೇಟ್ ಹಾಕಿದ್ದೆ. ಮತ್ತೆ ಎಲ್ಲ ಸೀಡ್ಸ್ ಕೊಡುದು. ಮತ್ತೆ ಮತ್ತೊಂದು ಈಗ ಒಂದು 4 ವರ್ಷದಿಂದ ಬೀಜವನ್ನ ನಾ ಸೇಲ್ ಮಾಡ್ತಾ ಇದ್ದೆ. ಈ ಕಾತಿ ಬೆಳೆ ಅಂದ್ರೆ ಫಸ್ಟ್ ಮಳೆಗಾಲದ ಬೆಳೆಗೆ MO4, ಎರಡನೇ ಬೆಳೆ ಸುಗ್ಗಿ ಬೆಳೆ ಅಂತ ಅದಕ್ಕೆ ಜಯಪದ್ಮ, ಬಾಕಿ ಬೇರೆ ಬೇರೆ ವೆರೈಟಿ ಎಲ್ಲ ಇತ್ತು. ಅದನ್ನ ಹಾಕತ್ತ. ಅದನ್ನ ಈ ತಿರುಗಿ ಹಾಕೋದಿಲ್ಲ. ಮುಂಚೆ ಎಲ್ಲ ಒಂದೇ ಐಟಮ್ ಹಾಕ್ತಿದ್ದೆ, ಕೊಚ್ಚಿಗೆ ಅಕ್ಕಿ ಮಾತ್ರ ಮಾಡ್ತಿತ್ತು.
ಈಗ ಒಂದು 4 ವರ್ಷದಿಂದ ಬೀಜ ಅಂದ್ರೆ ನನಗೆ ಮಾತ್ರ ಅಲ್ಲ, ಬಾಕಿ ಯಾರು ಕೇಳಿದ್ರು ಅವರಿಗೆ ಬೀಜ ಖಾಲಿ ಆಗುವಲ್ಲವರೆ ಕೊಡ್ತಾ ಇದ್ದೆ. ಮತ್ತೆ ಬೀಜವನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ಇಡ್ಬೇಕು, ಸ್ಟೋರೇಜ್ ಮಾಡೋದು. ಅದೇ ನಮ್ಗೆ ಅದಕ್ಕೆ ಸಾಧಾರಣ ಈ ಭತ್ತ ಮಾರೋದಕ್ಕೂ ಬೀಜ ಮಾರೋದಕ್ಕೂ 5 ರೂಪಾಯಿ ಡಿಫರೆನ್ಸ್ ಬರ್ತದೆ. 5 ರೂಪಾಯಿ ಹೆಚ್ಚಿಗೆ ಸಿಗ್ತದೆ. ಅಂದ್ರೆ ಸಾಧಾರಣ 12ರಿಂದ 15 ರೂಪಾಯಿ ಹೆಚ್ಚು ಸಿಕ್ಕತ್ತೆ. ಆ 7 ರೂಪಾಯಿ ಒಂದು ಕೆಲ್ಸಕ್ಕೆ ಹೋಗ್ತದೆ. ಅಷ್ಟ ಒಳ್ಳೆ ರೀತಿಯಲ್ಲಿ ಇದು ಮಾಡ್ಬೇಕು. ಅದೊಂದು ನಮ್ಮ ಬೆನಿಫಿಟ್. ಇದೀಗ ನೀವು ತಿರಿ ಕಟ್ಟುವ ಫಸ್ಟಿಗೆ ಏನ್ ಮಾಡ್ತೀರಿ ಸರ್? ಫಸ್ಟಿಗೆ ಇಲ್ಲಿ ಒಂದು ಚಂಡೆ ಅಂತ, ತಿರಿಯ ಚಂಡೆ ರೌಂಡ್ ಅಂದ್ರೆ ಅದಕ್ಕೆ ಆಧಾರ ಮೇನ್. ಅದರಿಂದ ಮೇಲೆ ಭತ್ತ ಇರುತ್ತೆ, ಕೆಳಗೆ ಭತ್ತದ ಹೊಟ್ಟೆ ಹಾಕಿ ಅದ್ರ ಮೇಲೆ ಹುಲ್ಲನ್ನ ಬಿಡಿಸಿ ಕಡೆಗೆ ಉಂಡಿಗೆ ಹುಲ್ಲು ಅಂದ್ರೆ ಬೈ ಹುಲ್ಲು ಅದನ್ನ ತಿರಿಗಾಯಿ ಸಪರೇಟ್ ಮಾಡಿ ಇಡತ್ತೆ. ಅದನ್ನ ಸ್ಟ್ರೈಟ್ ನಿಲ್ಲಿಸ್ತಾ ಬರ್ತೇವೆ. ಒಂದು 5 ಕೋಲ್ ಮೊದಲು ಆ ಚಂಡೆ ಬೇಸ್ಮೆಂಟ್ ಹುಕ್ಕೊಂಡು ಅದಕ್ಕೆ ಒಂದು ಬಳ್ಳಿ ಕಟ್ಟತ್ತೆ. ಅದ್ರ ಸುತ್ತಲೂ ಈ ಬೈ ಹುಲ್ಲನ್ನ ಅದಕ್ಕೆ ತಿರಿಗಾಯಿ ಸಪರೇಟ್ ಹುಲ್ಲು ಮಾಡುದು. ಅದನ್ನ ಇಟ್ಟ ಅದ್ರ ಮೇಲೆ ಭತ್ತ ಹಾಕ್ತಾ ಬರ್ತೇವೆ. ಭತ್ತ 1 ಫೀಟ್ ಆದ ಕೂಡಲೇ ಕೆಳಗಿಂದ ಬಳ್ಳಿ ಹೀಗೆ ಸುತ್ತಾ ಬರ್ತದೆ. ಈ ಬಳ್ಳಿ ಇದು ಪ್ಲಾಸ್ಟಿಕ್ ವೈರ್ಗಳು. ಮುಂಚೆ ನಾವು ಭತ್ತದ ಬೈ ಹುಲ್ಲಿಂದೇ ಬಳ್ಳಿ ಮಾಡ್ತಾ ಇತ್ತು. ಈಗ ಅದ ಮಾಡೋರ ಸಂಖ್ಯೆ ಕಮ್ಮಿ ಆಯ್ತು. ಅದಕ್ಕೆ ಪ್ಲಾಸ್ಟಿಕ್ ರೋಪ್ ಮತ್ತೆ ಈ ರೋಪ್ ಅಂಬುದು ಸಾಧಾರಣ ಒಂದು 6-7 ವರ್ಷಕ್ಕೆ ಅಡ್ಡಲ್ಲ. 6-7 ವರ್ಷದ ನಂತರ ಅದ ಈ ಬಿಸಿಲಾಗೆ ಇರುತ್ತಲ್ಲ ಅದೊಂಚೂರು ಮೆಲ್ಟ್ ಆಗಿ ಲಡ್ ಅಂದ್ರೆ ವೇಸ್ಟ್ ಆಗ್ತಾ ಇರುತ್ತೆ. ಅದ್ರ ಕೆಪಾಸಿಟಿ ಹೋಗಿರುತ್ತೆ. ಟೈಟ್ ಮಾಡಿ ಕೂಡಲೇ ಹರಿದು ಹೋಗ್ತದೆ. ಮತ್ತೆ ಅದಾದ ಕೂಡಲೇ ಅದ ಒಂದು 6 ಫೀಟ್ 6 ಇಂಚ್ ಕೆಳಗೆ ಬಳ್ಳಿ ಸುತ್ತಾ ಬರ್ತದೆ. ಭತ್ತ ಬಂದ ಹಂಗು ಮತ್ತೆ ಹೆಚ್ಚಿಗೆ ಎತ್ತರ ಬೇಕಾದ್ರೆ ಮತ್ತೊಂದು ಸಾಲ ಈ ಬೈ ಹುಲ್ಲನ್ನು ಕೊಡ್ತೇವೆ.
ಮೇಲೆ ಮೇಲೆ ಲಾಸ್ಟ್ ಬಳ್ಳಿ ಹಾಕಿದ ಮೇಲೆ ಇಲ್ಲಿ ಮೇಲೆ ನಿಲ್ಸಿದ ಬೈ ಹುಲ್ಲನ್ನ ಅದನ್ನು ರೌಂಡ್ ಮಾಡಿ ತಿಪ್ಪಿ ಅಲ್ಲೇ ಮೇಲೊಂದು ಇದು ಮಾಡಿ ಎಲ್ಲದಕ್ಕೂ ಗ್ರಿಪ್ ಆಗುವಾಗ ಒಂದು ಇದು ಮಾಡ್ತೇವೆ. ಮಾಡಿ ಅದ್ರ ಮೇಲೆ ಭತ್ತ ಸಪ್ರಭಪ್ಪ ಅದ್ರ ಮೇಲೆ ಭತ್ತ ಹಾಕ್ತಾ ಹೋಗ್ತೇವೆ. ಭತ್ತ ಉಂಟಿದ್ರೆ ಈಗ ಭತ್ತ ಇದೆ, ಇದ್ರ ತುದಿ ಆ ತುದಿವರೆಗೂ ಭತ್ತ ತುದಿವರೆಗಿದೆ. ಅದನ್ನ ಒಂದು ಲೆವೆಲ್ ಬಂದ ಕೂಡಲೇ ಅಂದ್ರೆ ಭತ್ತ ಕೆಳಗೆ ಇಳಿತ ಎಂಬ ಹೊತ್ತಿಗೆ ಅದ್ರ ಮೇಲೆ ತಳು ಹುಲ್ಲು, ಬೈ ಹುಲ್ಲಿನ ತಳು ಹುಲ್ಲು ಅಂತ ಹೇಳುತ್ತೆ, ಹೊಡಿ ಹುಲ್ಲು ಅದ್ರ ಸುತ್ತು ಹಾಕಿ ಅದ್ರ ಮೇಲೆ ಉಂಡಿಗೆ ಒಂದು ರೋಪ್ ಹೀಗೆ ಉಂಡಿಗೆ ಈ ಸೂಡಿ ಹುಲ್ಲನ್ನ ಹೀಗೆ ಸುತ್ತು ಇಟ್ಕೊಂಡ ಅದಕ್ಕೆ ಅರ್ಧಕ್ಕೆ ಇದು ಕೊಡ್ತೇವೆ. ಯಾವ್ದು ಒಂದು ಬಳ್ಳಿ ರೌಂಡ್ ಹಾಕೊಂಡು ಅದನ್ನೆಲ್ಲ ಹುಲ್ಲನ್ನು ಹೀಗೆ ತಿಪ್ಪಿ ಅಂದ್ರೆ ಅದನ್ನು ಮರ್ದ ಡಬಲ್ ಲೇಯರ್ ಬಂದಂಗ, ಒಂದು ಸೂಡಿ ಹುಲ್ಲು ಡಬಲ್ ಲೇಯರ್ ಬಂದಂಗ ಅದು ಕೆಳಗಿಳಿದಿದ್ದಂಗ ಅಲ್ಲಿ ಬಳ್ಳಿ ಕೊಡ್ತೇವೆ. ಆ ಬಳ್ಳಿ ಅದಾದ್ರ ನಂತರ ಈ ಹುಲ್ಲಿಗೆ ಗ್ರಿಪ್ ಸಿಕ್ಕಿದ ಮೇಲೆ ಆ ಮೇಲಿದ್ದ ಭತ್ತ ಸ್ವಲ್ಪ ತಳು ಹುಲ್ಲನ್ನು ಹೀಗೆ ಓಪನ್ ಮಾಡಿ ಅದಕ್ಕೆ ಭತ್ತನ ಸ್ಟ್ರೈಟ್ ಮಾಡಿ ಕೊಡ್ತೀವಿ. ಇದಕ್ಕೆ ಮುರ್ಗೆ ಅನ್ನೋದು ನಾವು ಮುರ್ಗೆ ಅಂದ್ರೆ ಆ ಭತ್ತ 1, 2, 3 ಮುರ್ಗೆ ಹಾಕೋಕಾಗ್ತದೆ. ಮತ್ತೆ ಹೆಚ್ಚು ಅಗಲ ಇದ್ರೆ ನಾವು ಎಷ್ಟು ಮುರ್ಗೆ ಹಾಕ್ಲ 1, 4, 5 ಹಾಕೋಕಾಗ್ತದೆ. ಇದ್ರ ಎಂತ ವ್ಯಾಸ ಅಂತಾರಲ್ಲ ಸುತ್ತಳತೆ ಹೊಂದ್ಕೊಂಡು ಇದಾಗುವಂತ. ಅದ್ರ ಮೇಲೆ ಮತ್ತೆ ಸ್ವಲ್ಪ ಹೀಗೆ ಭತ್ತ ಹೀಗೆ ಅಗಲ ಮಾಡಿ ಸಾಧಾರಣ ಇಲ್ಲಿ 8 ಫೀಟ್ ವ್ಯಾಸ ಇದ್ದು ಅದು 4 ಫೀಟಿಗೆ ಭತ್ತ ಅದ್ರ ಅರ್ಧಕ್ಕೆ ಮತ್ತೆ ಭತ್ತ ಹಾಕಿ ಮತ್ತೆ ಇದೇ ರೀತಿ ಸಿಸ್ಟಮ್ ಮಾಡಿ ಈಗ ಇದು ಮಾಡಿ ಕೊಡ್ತೀವಿ. ಅದ್ರ ಮೇಲೆ ಸಣ್ಣ ಒಂದು 8 ಇಂಚ್ ಅಂದ್ರೆ ಬರೀ ತಳುಲ್ ಮೇಲೆ ತಳುಲ್ ಮೇಲೆ ಮತ್ತು ಅದಕ್ಕೆ ಬಿಟ್ಟ ಅದಕ್ಕೆ ಒಂದು ಹೀಗೆ ಇದೇ ರೀತಿ ಮಾಡಿ ಅದಕ್ಕೆ ಈಗ ಬಳ್ಳಿಗೆ ಸುತ್ತುದಿಲ್ಲ, ಈ ಮಾಡಿನ ತಲೆಗೆ ಹುಲ್ಲು ಬಿಟ್ಟಾಗಿ ಹುಲ್ಲು ಬಿಟ್ಟ ಬೈ ಹುಲ್ಲು ಸೂಡಿ ಹುಲ್ಲು ಬಿಟ್ಟ ನಂತರ ಅದಕ್ಕೆ ಒಂದು 5 ಸೂಡಿ ಹುಲ್ಲಿದ ಒಂದು ಮುರ್ಗೆ ಅಂತ ಮಾಡುತ್ತೆ, ಕೊಡೆ 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 ಅದನ್ನ ಹೇಳುತ್ತೆ.
ಅದನ್ನಿಟ್ಟು ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ತೊಳಲು ಒಂದು ಇಷ್ಟ ಆಗ್ಬೋದು. ಇಷ್ಟ ಅಂದ್ರೆ ಸಾಧಾರಣ ಒಂದು ಮುಷ್ಟಿ ತೊಳಲಿಟ್ಟು ಮತ್ತೊಂದು 3 ಸೂಡಿ ಹುಲ್ಲನ್ನು ಹೀಗೆ ರೌಂಡ್ ಬಿಡಿಸಿ ಅದಕ್ಕೆ ಬುಡ ಕಟ್ಟಿ ಅದಕ್ಕೆ ಕೊಡೆ ಎರಡನೇ ಕೊಡೆ ಅದಕ್ಕೆ ಇಡತ್ತೆ. ಅಂದ್ರೆ ಸಾಧಾರಣ 1 ಫೀಟ್ ಮಾತ್ರ ಇದ್ರಾಗ ಮೇಲೆ ತಲೆಯಿಂದ 1 ಫೀಟ್ ಭತ್ತ ಇಲ್ಲ ಅಷ್ಟು ಭತ್ತ ಇರ್ತದೆ. ಅದರಿಂದ ಕೆಳಗೆ ಭತ್ತ. ಅದು ಯಾಕೆಂದ್ರೆ ಮಳೆ ಬಂದ ಕೂಡಲೇ ಯಾವ ರೀತಿಲೂ ಮಳೆ ನೀರು ಒಳಗೆ ಹೋಗ್ಬಾರ್ದು. ಮಾಡ್ತಾರ. ಮತ್ತೆ ಅದ್ರ ಮತ್ತೊಂದು ತಲೆಗೆ ಒಂದು ನಾವು ಸಂಪ್ರದಾಯ ಹಲ್ಕತ್ತಿ ಮತ್ತೆ ಹೊಲಿಸಾರ ಅಂತ ವಿಭೂತಿ ಮತ್ತೆ ಅರಿಶಿನ ಕುಂಕುಮ ವಿಳಿದಲೆ ಅಡಿಕೆ ಅದು ಇಟ್ಟು ಒಂದು ಭತ್ತ ಕೊಯ್ಯುವ ಕತ್ತಿ ಹಲ್ಕತ್ತಿ ಅಂತ ಹೇಳುತ್ತೆ. ಅದನ್ನಿಟ್ಟ ಅದ್ರ ಮೇಲೆ ಒಂದು ನಾವು ಟೊಪ್ಪಿ, ಕೆಲವರು ಮುರ್ಗೆ ಅಂತ, ಮುರ್ಗೆ ಅಲ್ಲ ಟೊಪ್ಪಿ, ಅಥವಾ ಕೆಲವು ಮಂಗ ಕಟ್ಟ ಅದನ್ನಿಟ್ಟ ಅದ್ರ ಮೇಲೆ ಒಂದು ಹಳೆ ಬುಟ್ಟಿ ಕಣ್ಣಡಿಗೆ ಗಾಳಿಗೆ ಆ ಮುರ್ಗೆ ಸಪೂರದ ಟೊಪ್ಪಿ ಅಂತ ಅದು ಹಾರುಕ್ಕೂ ಆಗ. ಹೌದು. ಮತ್ತೆ ಎಂತಾರು ಬಂದು ಅದ್ರ ಮೇಲೆ ಕೂತ್ಕೊಂಬ ಆ ಲೆಕ್ಕಕ್ಕೆ ಬಲೆ ತರ ಅಂದ್ರೆ ಅದು ವೇಸ್ಟ್ ಕಣ್ಣಡಿಗೆನೆ ಹಾಕುದು. ಯೂಸ್ ಹಾಕಿದ್ರು ತೊಂದ್ರೆ ಇಲ್ಲ, ಅದು ನೆಕ್ಸ್ಟ್ ಯೂಸಿಗೆ ಬರ್ತಿಲ್ಲ. ಸುಟ್ಟು ಎಷ್ಟು ದಿವಸ ಇಡ್ತೀರಿ ಸರ್ ಇದನ್ನ? ಇದು ನಾವು ಮೇ 1ಕ್ಕೆ ತೆಗಿತಾ ಇತ್ತು. ಅಂದ್ರೆ ಈಗ ನಾವು ಡಿಸೆಂಬರ್ ನಿನ್ನೆ ಈ ವರ್ಷ 20 ದಿವಸ ಲೇಟ್ ಭತ್ತ 13 ದಿವಸ ಅಂದ್ರೆ ಈ ಡಿಸೆಂಬರ್ 13 ಶುರು ಮಾಡಿ ಮೇ 1ರವರೆಗೆ ಕಾರ್ಮಿಕ ದಿನಾಚರಣೆ. ಮತ್ತೆ ಈ ವರ್ಷ ಅದ್ರ ಮೇಲೆ ಒಂದು ತಗಡು ಮಾಡಿದ್ರೆ ಬಾಳ ವರ್ಷ ಇಡ್ಬೋದು. ಅಂದ್ರೆ ಇದ್ರ ಒಳಗೆ ಇಟ್ಟು ಭತ್ತ ಮತ್ತೆ ತೆಗ್ದು ಏನ್ ಮಾಡ್ತೀರಿ ಅದನ್ನ? ಭತ್ತ ಯೂಸ್ ಮಾಡಬಹುದು. ಈಗ ಮುಂಚೆ ಅಕ್ಕಿ ಮಾಡ್ತಿದ್ದೆ, ಈಗ ಬೀಜಕ್ಕೆ ಇಟ್ಟದ್ದು. ಇದು ಬೀಜಕ್ಕೆ 75 ಕ್ವಿಂಟಲ್ ಬೀಜಕ್ಕೆ. ಅಂದ್ರೆ ಇದು ಎಷ್ಟು ಟೈಮ್ ಹಿಡಿತು ನಿಮಗೆ? ಈಗ ಬೆಳಿಗ್ಗೆಯಿಂದ ಎಷ್ಟು ಟೈಮ್ ಹಿಡಿತು? ಈಗ ಮುಂಚಿನ ದಿವಸ ಇದೊಂದು ಚೆಂಡೆ ಮಾಡುತ್ತೆ. 3 ಜನಿಗೆ ಸಾಧಾರಣ 2 ಗಂಟೆ ಕೆಲಸ. ಅದು ಒಂದು ಚೆಂಡೆ ಮಾಡ್ಲಿಕ್ಕೆ ಚೆಂಡೆ ಮಾಡೋಕೆ 3 ಜನರಿಗೆ 2 ಗಂಟೆ ಕೆಲಸ. 2 ಗಂಟೆ ಬೇಸ್ಮೆಂಟ್. ಅದ್ರಾಗೆ ಸಾಧಾರಣ 60 ಸೂಡಿ ಬೈ ಹುಲ್ಲುಂಟು. 60 ಸೂಡಿ ಅದನ್ನ ಚೆಂಡೆ ಮಾಡೋದು. ದಪ್ಪ ಅದು ಸಾಧಾರಣ ಒಂದು 7 ಇಂಚ್ ಬತ್ತ, 6-7 ಇಂಚಿನ ರೌಂಡ್. ಅದನ್ನ ಎಲ್ಲ ಹುಲ್ಲಾಗೆ ಕಟ್ಕೊ, ಬಾಕಿ ಇದೆ ಅಂತ ಹಾಕೋದಿಲ್ಲ. ಮಾರನೇ ದಿವಸ ಬೆಳಿಗ್ಗೆ ನಿನ್ನೆ ಅಂದ್ರೆ ಅದನ್ನ ಚೆಂಡೆ ರೆಡಿ ಮಾಡಿ ಹಿಂದಿನ ದಿವಸ ಚೆಂಡೆ ರೆಡಿ ಮಾಡಿ ಮತ್ತೆ ಮಾರನೇ ದಿವಸ ಅಂದ್ರೆ ನಿನ್ನೆ ಬೆಳಿಗ್ಗೆ ಸಾಧಾರಣ 6:30 ಕೆಲಸದವ್ರು ಬಂದು ಶುರು ಮಾಡಿ. ಎಷ್ಟು ಜನ ಕೆಲಸರಿದ್ರು? 6 ನಿಮ್ಮನ್ನು ಸೇರಿಸಿ ನನ್ನ ಬಿಟ್ಟ 6 ಜನ. ನೀವು 6 ಇದಕ್ಕೆ ಮತ್ತೆ ಅವರಿಗೆಲ್ಲ ಸಪ್ಲೈ ಮಾಡೋಕೆ 2 ಲೇಡೀಸ್, ನಮ್ಮ ಪರ್ಮನೆಂಟ್ ಕೆಲಸದವ್ರು ಅವರಿಬ್ರು. 8 ಜನ. ಮತ್ತೆ ನಾನು 9. ನನ್ನ ಮಗ ಈಗ ಅವನಿಗೊಂಚೂರು ಗೊತ್ತಾಯ್ಲಿ ಅಂತ, ಮಾಡುವ ಕ್ರಮ ಹೆಂಗೆ ಗೊತ್ತಾಯ್ಲಿ ಅಂತ ಈ ವರ್ಷದಿಂದ ಅವ ಒಂದ್ ದಿವಸ ರಜೆ ಮಾಡ್ಬೇಕು. ಸುದರ್ಶನ ಅವನಿಗೂ ಕಲ್ತಂಗೂ ಹತ್ತ. ಮತ್ತೆ ನಾನು ಒಂಚೂರು ಆಚೀಚೆ ಹೋದ್ರೆ ಮುಂದಸ್ಲಿ ಎಂಬ ನೆಲೆಯಲ್ಲಿ ಇದು ಮಾಡುವಂತ ಅಷ್ಟೇ. ಅಂದ್ರೆ ಒಂದು ತುಂಬಾ 7-8 ಗಂಟೆ ಬೇಕು. ಅಲ್ಲ, ಬೆಳಿಗ್ಗೆ 7 ಗಂಟೆಗೆ ಆಕ್ಚುಲಿ 7 ಗಂಟೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 2:30 ಗಂಟೆಗೆ ಇದಿಷ್ಟು ಕೆಲಸ ಫಿನಿಶ್. ಮತ್ತೆ ಅದು ಇದನ್ನೀಗ ತೆಗೆದು ನೀವು ಹೇಳಿದ್ರೆ ಮೇ 1ಕ್ಕೆ ಆಗ ಇದು ಬೈಹುಲೆಲ್ಲ ಒಂಥರ ಬಾಡಿ ಎಲ್ಲ ಈಗ ನಿನ್ನೆ ಚಂದ ಮಾಡಿರುವ ನೀಟ್ ಇತ್ತು ನೋಡಿ. ನೀಟ್ ವೀಕ್ಷಕರು ನೋಡಿ ಎಷ್ಟು ನೀಟ್
ಒಳ್ಳೆ ಎಂತ ಒಂದು ನಂಗೆ- ಹೇರ್ ಕಟ್ಟಿಂಗ್ ಮಾಡಿದ್ರೆ ಅಷ್ಟು ಚಂದ ಇತ್ತು ಕಟ್ಟಿಂಗ್, ಲೆವೆಲ್ ಕಟ್ಟಿಂಗ್. ನಂಗೆ ಇದಕ್ಕೆ 3 ಜನ ಪರ್ಮನೆಂಟ್ ಸ್ಕಿಲ್ಡ್ ಕೆಲಸದವರಿದ್ರು. ಅವ್ರ ಹೆಸರೆಂತ ಆಯ್ತು? ಒಂದು ಬಾಬಣ್ಣ ನಾಯ್ಕ, ಬಾಬಣ್ಣ ನಾಯ್ಕ, ರಾಮನಾಯ್ಕ, ರಾಮನಾಯ್ಕ, ಮತ್ತೊಂದು ಆನಂದ್ ನಾಯ್ಕ, ಆನಂದ್ ನಾಯ್ಕ, ಮತ್ತೆ ದೇವನಾಯ್ಕ, ದೇವನಾಯ್ಕ, ಸಂತೋಷ, ಸಂತೋಷ್ ನಾಯ್ಕ, ನರಸಿಂಹ ನಾಯ್ಕ, ಇಬ್ರು ಹೆಂಗ್ಸ್, ಶ್ಯಾಮಲ ಮತ್ತೆ ಗಂಗಾಬಾಯಿ ಅಂತ. 8. ಮತ್ತೆ ನೀವು ಮತ್ತೆ ನಿಮ್ಮ ಮಗ 10 ಜನ. ನಾನ್ ನನ್ನ ಮಗಂದ ಕೆಲ್ಸದ ಲೆಕ್ಕಲ್ಲ, ಅಲ್ಲ ಸೂಪರ್ವಿಷನ್ ಅಷ್ಟೇ. ಆದ್ರೂ ಕೂಡ ಅದಕ್ಕೆ ಅದೇ ಮುಖ್ಯ, ಸೂಪರ್ವೈಸರ್ನೇ ಮುಖ್ಯ. ಹೌದು, ಯಾಕಂದ್ರೆ ಅದು ಈ ತರ ಬರ್ಕ ನಿಮ್ಮ ಒಂದು ಐಡಿಯಾ ಇರುತ್ತಲ್ಲ, ನಿಮ್ಗೆ ಅನುಭವ ಇತ್ತಲ್ಲ, ಮತ್ತೆ ಅವರೆಲ್ಲ ಅನುಭವಿಸ್ತಾರೆ. ಮತ್ತೆ ನಾವು ಇದಕ್ಕೆ ಮತ್ತೊಂದು ಹಿಂದಿನ ಪೂರ್ವಜರಿಂದ ಬಂದಂತ ಇದಕ್ಕೊಂದು ಮೂರ್ತ ಅಂತ ಇತ್ತು. ಮೂರ್ತ ನನ್ನ ತಮ್ಮ ಮೂರ್ತ ಹೇಳ್ತಾ ಅದಕ್ಕಲ್ಲೊಂದು ಗಣಪತಿ ಬರ್ದ, ಅದ್ರಲ್ಲಿ ಅದಕ್ಕೆ ಏನೇನು ಗಣಪತಿ ಬರ್ದು ಒಂದು ಸಣ್ಣ ಪೂಜೆ ಅದ್ರ ಮಧ್ಯ ಅಂದ್ರೆ ಇದ್ರದ್ದು ಮಧ್ಯ ಸೆಂಟರ್ ಪಾಯಿಂಟ್ ನಾವು ಭತ್ತ ಹಾಕ ಅಂದ್ರೆ ನೀವು ಫೌಂಡೇಶನ್ ಹಾಕಿ ಅದಿದ್ದು ಇಟ್ಟು ಮಂತ್ರ ಅದಕ್ಕೊಂದು ಹುಲ್ಲಗೆ ಒಂದು ಹೀಗೆ ರೌಂಡ್ ಚಂಡ ಮಾಡಿ ಅದ್ರಾಗ ಭತ್ತ ಇಟ್ಟು ಅವ ಬಿಟ್ಟುಕೊಟ್ರ ಮೇಲೆ ನಾವು ಇದನ್ನ ಮುಹೂರ್ತ ಮಾಡಿ ಶುಭವಾಗಲಿ ಗಣಪತಿ ನೆನೆಯುವುದು. ಗಣಪತಿ ಹೌದೌದು, ಅಲ್ಲ ಗಣಪತಿ ನೆನೆಯುವುದು ಗಣಪತಿ ಗಣಪತಿ ಉಡುಪುರ ಅದು ಮುಂಚೆ ನನ್ನ ತಂದೆ. ಹೌದು ಆಗ್ಲಿ. ಬಹಳ ಖುಷಿ ಆಯ್ತು ಸರ್, ಬಹಳ ಒಂದು ಉತ್ತಮ ರೀತಿಯ ಒಂದು ವಿವರಣೆ ನೀಡಿದ್ರಿ. ತಿರಿ ಕಟ್ಟುದು ನಮ್ಮ ಮನೇಲೆ ಆ ದಿವಸ ಫುಲ್ ಬಿಜಿ, ಎಲ್ಲರೂ ಅವ್ರಿಗೆ ಕುಡಿಕ್ ಮಾಡಿ ಕೊಡ್ತು. ಮತ್ತೆ ಅದು ನಿಮ್ದು ಕೂಡು ಕುಟುಂಬ ಅಲ್ಲ, ಎಲ್ಲರೂ ಒಟ್ಟಿಗಿರುವವರು, ಅದೊಂದು ನಿಮ್ ಪ್ಲಸ್ ಅದು ನಿಜವಾಗಿ. ಮತ್ತೊಂದು ಕೆಲವು ಸಲ ನಂಗೊಂಚೂರು ಓವರ್ ಸ್ಪಿರಿಟ್ ಇತ್ತು, ಅಂದ್ರೆ ಎದುರಿಸಿಟ್ಟ ಅಂತ. ಹೌದು ಮುಂಗೋಪ ಆಯ್ಕಂದ ಕೂಡಲೇ ಆಯ್ಕ ಕೆಲವು ಸಲ ಬೇಜಾರತ್ತ, ಮನೆಯವರಿಗೂ ಬೇಜಾರತ್ತೆ, ಕೆಲಸದವರಿಗೂ ಬೇಜಾರು. ಒಂದು ಗಳಿಗೆ ಇಲ್ಲ ಅವ್ರಿಗೂ ಇಲ್ಲ, ಇವ್ರು ನಂಗೆ ಒಳ್ಳೇದಕ್ಕೆ ಹೇಳಿದಂತ ಅದೊಂದು ತಿಳ್ಕೊಂಡ, ಅದೊಂದು ದೇವ್ರ ವರ. ಆಗಲಿ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ಅದೇ ರೀತಿ ತಮ್ಮ ಮನೆಯವರಿಗೆ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ಸರ್. ಅದೇ ರೀತಿ ಒಂದು ಸಾಂಪ್ರದಾಯಿಕ ಶೈಲಿ ಅಂದ್ರೆ ಕೃಷಿಕರು ಮಾಡುವಂತ ಪರಂಪರಾಗತವಾಗಿ ಬಂದದ್ದು ಹಲವಾರು ಕಡೆ ಮಾಡ್ತೀವಿ ಸರ್, ಈಗೆಲ್ಲ ನಿಲ್ಸಿದ್ವಿ. ಅಂದ್ರೆ ಈ ವರ್ಷ 75 ಕ್ವಿಂಟಲ್ ಹಾಕಿದ್ರಿ. ಮೊದ್ಲು ನೀವು ಹೈಯೆಸ್ಟ್ ಅಂದ್ರೆ ಎಷ್ಟು ಕ್ವಿಂಟಲ್ ಮಾಡಿದ್ರಿ? ಹೈಯೆಸ್ಟ್ ಅಂದ್ರೆ ಸಾಧಾರಣ 130 ಅಂದ್ರೆ ಅದು ತುಂಬಾ ಹೈಟ್ ಬರ್ತಿತ್ತೇನೋ. ಇದ್ರ ವ್ಯಾಸ ಈಗ 7 ಅಡಿ. ಹೌದೌದು, ಮುಂಚೆ 11 ಅಡಿ ವ್ಯಾಸ ಇತ್ತು. ಅಗಲ ಜಾಸ್ತಿ ಅಂದ್ರೆ ಹೈಟ್ ಜಾಸ್ತಿ ಇಲ್ಲ, ಹೈಟ್ ಇಲ್ಲ ಅಗಲ ಜಾಸ್ತಿ ಮಾಡಿಕೊಳ್ಳಿ ಅಕ್ಕಿ ಅಲ್ಲಿ ಹಿಡಿದು ಕರೆಕ್ಟ್. ಒಂದು ಫೀಟ್ ಹೆಚ್ಚು ಕಮ್ಮಿ ಮಾಡಿ 100 ಮೂಡಿ ಭತ್ತ ಹೆಚ್ಚು. ಹೌದು, ಖಂಡಿತ ಆಗಲಿ ಸರ್. ಭಾಳ ಖುಷಿ ಆಯಿತು ಉಡುಪ್ರೆ ನಿಮ್ಮೊಂದಿಗೆ ಮಾತಾಡಿ, ಮತ್ತು ನಿಮ್ಮ ಒಂದು ತಿರಿ ಕಟ್ಟುವ ವಿಧಾನ ನೋಡಿ ಭಾಳ ಖುಷಿ ಆಯಿತು. ಹಾಗೆ ವೀಕ್ಷಕರಿಗೆಲ್ಲರಿಗೂ ಅದನ್ನು ತಿಳಿಸುವ ಅಂತ ನಾ ಬಂದದ್ದು. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ಸರ್. ಆಯ್ತು, ಭಾಳ ಖುಷಿ ಆಯ್ತು. ಆಗಲಿ, ಮತ್ತೆ ಇಂಥದ್ದನ್ನು ಹುಡುಕಿ ಮಾಡ್ತೀರಿ ಅಲ್ಲ? ಹೌದು ಸರ್, 4 ಜನರಿಗೆ ಗೊತ್ತಾ? ಅದು ದೊಡ್ಡ ಇದೆ. ಹೌದು, ಆಗಲಿ ಸರ್, ಎಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇಂದು ನಾವು ನೋಡಿದ್ದು ತಿರುಕಟ್ಟುವ ವಿಧಾನ. ಅದನ್ನು ನಮಗೆ ವಿವರವಾಗಿ ತಿಳಿಸಿದವರು ಶ್ರೀನಿವಾಸ ಉಡುಪರು ಮತ್ತು ಅವ್ರ ಮನೆಯವರು. ಅವರಿಗೆಲ್ಲರಿಗೂ ನಾವು ಪ್ರೀತಿಯ ಧನ್ಯವಾದವನ್ನು ಈ ವಿಡಿಯೋ ಮೂಲಕ ತಿಳಿಸೋಣ. ಅದೇ ರೀತಿ ನಿಮಗೂ ಕೂಡ ಈ ವಿಡಿಯೋ ಬಹಳಷ್ಟು ಇನ್ಫಾರ್ಮೇಷನ್ ನೀಡಿದೆ ಅಂತ ನಾನು ತಿಳ್ಕೊಳ್ತೇನೆ. ಅದೇ ರೀತಿ ಒಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.